ಬಳ್ಳಾರಿ ಜಿಲ್ಲೆಯ ಕೋಳೂರು ಎಂಬ ಕುಗ್ರಾಮದ ಬಡತನದ ಕುಟುಂಬದಲ್ಲಿ 1984ರಲ್ಲಿ ಒಂದು ಮಗುವಿನ ಜನನ. ಕೊಡುವವನು ದೇವರಾದರೆ ಬೇಡದೇನೆ ಬಯಸಿದ್ದನ್ನೆಲ್ಲ ನೀಡುವವನೇ ಅಪ್ಪ. ದುರದೃಷ್ಟವಶಾತ್ ಅವರ 6ನೆಯ ಕಿರಿವಯಸ್ಸಿನಲ್ಲಿರುವಾಗಲೇ ತನ್ನ ತಂದೆಯನ್ನು ಕಳೆದುಕೊಳ್ಳುತ್ತಾರೆ. కష్టమెదురొచ్చినా కన్నీళ్లు ఎదిరించిన ఆనందం అనే ఉయ్యాలలో నన్ను పెంచిన నాన్నకు ప్రేమతో నాన్నకు ప్రేమతో నాన్నకు ప్రేమతో అంకితం నా ప్రతీక్షణం. అడ్డు నన్నాపినా నీ వెంట నేనున్నానని నన్ను నడిపించిన నాన్నకు ప్రేమతో నాన్నకు ప్రేమతో నాన్నకు ప్రేమతో అంకితం నా ప్రతీక్షణం. ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಹ ಪರಿಸ್ಥಿತಿ ಎದುರಿದ್ದರೂ ದೇವರ ಮೇಲೆ ಭಾರ ಹಾಕಿ ಆ ಎಳೆ ವಯಸ್ಸಿನಲ್ಲಿಯೇ ದುಡಿಯಲು ಪ್ರಾರಂಭಿಸಿದರು. రామా నీనే శ్యామా నీనే అల్లా నీనే యేసు నీనే కల్మా నీనే ధర్మా నీనే మల్మా నీనే ప్రేమ ನಿಮ್ಮ ಜೀವನ ಮಾಲಿಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ. ವರ್ಷಗಳು ಉರುಳಿ ವಯಸ್ಸು ಬೆಳೆದ ಹಾಗೆ ಅವರು ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಂಗನಕಲ್ಲು ಗ್ರಾಮದಿಂದ ಬಳ್ಳಾರಿಗೆ ಸೈಕಲ್ ಮುಖಾಂತರ ಅವರ ಕಾಲೇಜು ಪ್ರಯಾಣವನ್ನು ಶುರು ಮಾಡುತ್ತಾರೆ.
చేదు అందించడం జిందగీకి అలవాటే. కష్టమే రాదనే గ్యారంటీ లేదు, పడేసి పరుగు నేర్పు ఆమె బ్రతుకంటే. అందుకో హత్తుకో ముందరున్న ఈ క్షణాన్ని చల్లో చల్లో లైఫ్ సేమిలో ఇదో కొత్త చాప్టర్. జస్ట్ సే హలో. చల్లో చల్లో చల్లించు దారిలో ప్రతి ఒక్క ఛాలెంజ్ ఫేస్ చెయ్యరు. ಕಾಲೇಜು ವಿದ್ಯಾಭ್ಯಾಸದ ಜೊತೆಗೆ ತನ್ನ ಸ್ವಂತ ಕಾಲಿನ ಮೇಲೆ ತಾನು ನಿಲ್ಲಲೇಬೇಕೆಂಬ ಸ್ವಾಭಿಮಾನ ಅವರನ್ನು ವೈದ್ಯಕೀಯ ರಂಗಕ್ಕೆ ಕರೆದೊಯ್ಯಿತು. ಬಳ್ಳಾರಿಯ ಪ್ರಸಿದ್ಧ ಮಾಧುರಿ ನರ್ಸಿಂಗ್ ಹೋಮಿನಲ್ಲಿ ಇರುವ ಇಬ್ಬರು ವೈದ್ಯರಿಗೂ ಸಹಾಯಕರಾಗಿ, ಅದೇ ಆಸ್ಪತ್ರೆಯ ಮೆಡಿಕಲ್ ಶಾಪಿನಲ್ಲಿ ಕೆಲಸಗಾರನಾಗಿ ಹಾಗೂ ಶಸ್ತ್ರಚಿಕಿತ್ಸಾ ಸಮಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಎಷ್ಟೋ ರಾತ್ರಿಗಳು 1 ಗಂಟೆಗೆ ಮನೆಗೆ ನಡೆದುಕೊಂಡು ಹೋದದ್ದೂ ಉಂಟು. ದುಡಿದ ಅಲ್ಪ ಸ್ವಲ್ಪ ಹಣವನ್ನು ತನಗಾಗಿ ಏನೂ ಉಳಿಸಿಕೊಳ್ಳದೆ ತಮ್ಮ ಜೊತೆಯಲ್ಲಿ ಓದುತ್ತಿದ್ದ ಸಹಪಾಠಿಗಳ ವಿದ್ಯಾಭ್ಯಾಸಕ್ಕಾಗಿ ನೀಡುತ್ತಿದ್ದ ಆ ವ್ಯಕ್ತಿ. ಇಷ್ಟೇ ಅಲ್ಲದೆ ಆಸ್ಪತ್ರೆಗೆ ಬಂದ ಎಷ್ಟೋ ಕಡುಬಡವರಿಗೆ ವೈದ್ಯಕೀಯ ವೆಚ್ಚಕ್ಕಾಗಿ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಿದ್ದರು. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಇಂತಹ ಉತ್ತಮ ಮನೋಭಾವನೆಯುಳ್ಳ ವ್ಯಕ್ತಿಯು ಒಂದು ದಿನ ಆಲೋಚಿಸುವಂತಾಯಿತು. ಯಾಕಂದ್ರೆ ಅದು ಅಂದಿನ ಅವರ ಮನಸ್ಸಿಗೆ ಸಮಾಜದ ಕಡೆಯಿಂದ ದೊರೆತಂತಹ ಅತಿ ದೊಡ್ಡ ಪ್ರತಿಕ್ರಿಯೆಯಾಗಿತ್ತು. ಜೀವನದಲ್ಲಿ ಬಹು ದೊಡ್ಡ ಕನಸು ಕಟ್ಟಿ ತಾನು ಏನಾದರೂ ಸಾಧನೆ ಮಾಡಲೇಬೇಕು ಎಂದು ಹೊರಟಾಗ ಅವರಿಗೆ ನೆರವಾದದ್ದು ಜೀವನಾಧಾರಕ್ಕಾಗಿ ಉಳಿದಿದ್ದ ಭೂಮಿ ಒಂದೇ. ಪರಪಂಚ ನೀನೇ ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ. ಪರಪಂಚ ನೀನೇ ನನ್ನ ಪರಪಂಚ ನೀನೇ. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖ ನಿನ್ನ ಕೈ ಸೇರಲಿ. ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು. ಪರಪಂಚ ನೀನೇ
ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೀನೇ. ಭೂಮಿಯ ಜೊತೆಗೆ ಶಾಲೆಯ ಪ್ರಯಾಣ ಬೆಳೆಸಿದ ಆ ವ್ಯಕ್ತಿ ಪ್ರಾರಂಭದಲ್ಲಿ ಬಹಳಷ್ಟು ಕಷ್ಟಗಳನ್ನ ಎದುರಿಸಬೇಕಾಯಿತು. ఎక్కుత్తలిమెట్టు కొండను కొట్టు ఢీ కొట్టు గట్టిగా పట్టేను పట్టు గమ్యం చెక్క బలముంది యువకుల పక్క బలముంది అట్టక దేవుడి తోడుంది అడుగుడు నరసింహ. నిన్నటి వరకు మనిషివయ్యా, నేటి మొదలు నువ్వు ఋషివయ్యా. నిన్నటి వరకు మనిషివయ్యా, నేటి మొదలు నువ్వు ఋషివయ్యా. ఎక్కుత్తలి మెట్టు కొండను కొట్టు ఢీ కొట్టు గట్టిగా పట్టేను పట్టు గమ్యం చేరేట్టు. ಬಂಡೆಯಂತೆ ಎದುರಾದ ಎಲ್ಲಾ ಕಷ್ಟಗಳನ್ನು ಸಿಡಿಲಿನಂತೆ ಸೀಳಿಕೊಂಡು ಮುನ್ನಡೆದ ಇವರಿಗೆ ಎದುರಾದದ್ದು ಅವಹೇಳನ, ಅಪಹಾಸ್ಯ, ಟೀಕೆಗಳು ಹಾಗೂ ಹೀಯಾಳಿಕೆಗಳು. ಸತ್ಯ ಸಾಯಲ್ಲ, ಸುಳ್ಳು ಉಳಿಯಲ್ಲ. ಸತ್ಯ ಧರ್ಮ ಶಿವಂದು, ಪಾಪ ಕರ್ಮ ಭೂಲೋಕದ್ದು. ತಾನು ಅರಿಯದ ನೋವಿಲ್ಲ, ಮನವರಿಯದ ಮಾತಿಲ್ಲ, ಜೀವ ಭಗವಂತಂದು. ಇದನ್ನೆಲ್ಲ ತಿಳಿದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಪಣ ತೊಟ್ಟವನಿಗೆ ಎಷ್ಟೇ ಅಡೆತಡೆಗಳು ಬಂದ್ರೂನು, ಯಾರೇ ಏನೇ ಮಾಡಬೇಕು ಅಂತ ಅನ್ಕೊಂಡಿದ್ರೂನು, ತಮ್ಮ ಸಂಕಲ್ಪ ದೃಢವಾಗಿದ್ದರೆ ಮನುಷ್ಯ ಜೀವನದಲ್ಲಿ ಗೆದ್ದೇ ಗೆಲ್ತಾನೆ ಅನ್ನೋದಕ್ಕೆ ನೇರ ಉದಾಹರಣೆ ಇದೋ. ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ. ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ. ಒಂದು ಹೊತ್ತು ಹಸಿವು ತೀರಿಸೋ ಅನ್ನದಾನಕ್ಕಿಂತ ಜೀವನದ ಎಲ್ಲಾ ಹೊತ್ತುಗಳಲ್ಲೂ ಹಸಿವು ನೀಗಿಸುವ ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಎಂಬ ಧ್ಯೇಯವನ್ನು ಮುಂದಿಟ್ಟುಕೊಂಡು ಸಾಗುತ್ತಿರುವ ನಿಮಗೆ ಇದು ನಮ್ಮ ಸಲಾಂ.
ఇదే కదా నీ కథ ముగింపులేనిదై సదా సాగదా. ఇదే కదా నీ కథ ముగింపులేనిదై సదా సాగదా. నీ కంటి రెప్పలంచున మనస్సు నిండి పొంగిన ఓ నీటి బిందువే కదా నువ్వెతుకుతున్న సంపద. ఒక్కొక్క జ్ఞాపకానికి 100 ఏళ్ల ఆయువుందిగా, ఇంకెన్ని ముందు వేచనో అవన్నీ వెతుకుతూ పదా. మనుష్యులందు నీ కథ మహర్షిలాగా సాగదా. మనుష్యులందు నీ కథ మహర్షిలాగా సాగదా. నిస్వార్థమెంత గొప్పదో ఈ పదము రుజువు కట్టదా. సిరాలు లక్ష వంపదా, చిరాక్షరాలు రాయదా. నిశీధి ఎంత చిన్నదో నీ కంటి చూపు చెప్పదా. నీలోని వెలుగు పంచగా విశాల నింగి చాలదా. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ